ते ಅನಸ್ಕೆ ಕುಪ್ಪಾಸ್ತ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲ ಒಂದು ಆಶ್ರಮ, ಸ್ವಾಮಿಗಳು ಕೂತಿದ್ದಾರೆ. ಸಾಕಷ್ಟು ಜನ ಅವರು ಆಶ್ರಮಕ್ಕೆ ಬರ್ತಾ ಇರ್ತಾರೆ, ಹೋಗ್ತಿರ್ತಾರೆ. ಅವ್ರ ಪ್ರವಚನಗಳನ್ನು ಕೇಳ್ತಿರ್ತಾರೆ, ದೇವರ ಬಗ್ಗೆ ವಗೈರೆ ಎಲ್ಲ. ಹಾಗೆ ಒಂದ್ಸಲ ಒಬ್ಬ ಯುವಕ ಬರ್ತಾನೆ. ಬಂದ ಸ್ವಾಮಿಗಳಿಗೆ ಕೇಳ್ತಾನೆ, ಸ್ವಾಮೀಜಿ ನನಗೆ ದೇವರನ್ನು ನೋಡಬೇಕು ಅಂತಿದೆ, ಇಚ್ಛಾ ಇದೆ, ತೋರಿಸ್ತೀರಾ ನೀವು ಅಂತ. ಸೊ ಅಂದ್ಕೊಳ್ಳೆ ಸ್ವಾಮಿಗಳು ಹೇಳ್ತಾರೆ, ಸೊ ದೇವರನ್ನು ನೋಡ್ಬೇಕಂತಕ್ಕಂಥ ಅಷ್ಟೊಂದು ನಿನಗೆ ಇಚ್ಛೆ ಇದೆಯಾ, ಉತ್ಕಟ ಇಚ್ಛೆ ಇದೆಯಾ? ಹೌದು ಗುರುಗಳೇ ಅಂತ. ಆಯಿತು, ಅಡ್ಡಿಲ್ಲ, ನಾಳೆ ಬೆಳಿಗ್ಗೆ ಆಶ್ರಮಕ್ಕೆ ಬಾ, ನೀನು ನಾನು ತೋರಿಸ್ತೀನಿ ಅಂತಾರೆ. ಆಯಿತು ಅಂತ ಮರುದಿವ್ಸ ಮುಂಜಾನೆ ಯುವಕ ಆಶ್ರಮಕ್ಕೆ ಬರ್ತಾನೆ. ಸ್ವಾಮಿಗಳು ಮುಂಜಾನೆ ಇದ್ದು ಅಲ್ಲೇ ಸಮೀಪ ಇರ್ತಕ್ಕಂಥ ನದಿಗೆ ಸ್ನಾನಕ್ಕೆ ಹೋಗ್ತಾರೆ. ಅವನಿಗೂ ಕರೀತಾರೆ, ನೀನು ಬಾ ಸ್ನಾನಕ್ಕೆ ಹೋಗೋಣ ಅಂತ. ಅಲ್ಲಿ ಹೋದ ನಂತರ ಸ್ವಾಮೀಜಿ ನೀರೊಳಗೆ ಇಳಿತಾರೆ ಸ್ನಾನ ಮಾಡಲಿಕ್ಕೆ. ಆಲ್ಮೋಸ್ಟ್ ಇಲ್ಲಿವರೆಗೆ ನೀರಲ್ಲಿ ಇಳಿದಿರ್ತಾರೆ. ಆಮೇಲೆ ಒಂದು ಮುಳುಗಿ ಹಾಕ್ತಾರೆ ಮತ್ತು ಹೇಳ್ತಾರೆ. ಆ ಯುವಕ ಅಲ್ಲೇ ದಂಡಿ ಮೇಲೆ ನಿಂತಿರ್ತಾನೆ. ಅವನಿಗೆ ಕರೀತಾರೆ, ನೀನು ಬಾ ಇಲ್ಲಿ ಅಂತ. ಯುವಕನು ಬರ್ತಾನೆ, ಸ್ನಾನಕ್ಕೆ ಬರ್ತಾನೆ. ಬಂದ ನಂತರ ಅವನಿಗೆ ಹೇಳ್ತಾರೆ, ನೀನು ಮುಳುಗಿ ಹಾಕು, ನೀನು ನನ್ನ ಹಾಗೆ ಅಂತ. ಅವನು ಒಂದು ಸಲ 2 ಸಲ ಮುಳುಗಿ ಹಾಕ್ತಾನೆ. 3ನೇ ಸಲ ಮುಳುಗಿ ಹಾಕೋ ಹೊತ್ತಿಗೆ ಸರಿಯಾಗಿ ಸ್ವಾಮಿಗಳು ಏನು ಮಾಡ್ತಾರೆ, ಅವನ ತಲೆಯನ್ನು ಒತ್ತಿ ಹಿಡಿತಾರೆ. ಕೆಳಗೆ ಮುಳುಗಿ ಹಾಕಿದಾಗ ಅವನ ಮೇಲೆ ಏಳ್ಲಿಕ್ಕೆ ಬರಲಾರ್ದಂಗೆ ತಲೆಯನ್ನು ಒತ್ತಿ ಹಿಡಿತಾರೆ. ಅವನು ಒದ್ದಾಡ್ಲಿಕ್ಕೆ ಹತ್ತಿಬಿಡ್ತಾನೆ ಜೋರ್ದಾರ್. ಸೊ ಎಲ್ಲ ತನ್ನ ಶಕ್ತಿಯನ್ನು ಮೀರಿ ಅವನು ಉಸಿರು ತಗೊಳ್ಳೋ ಸಲುವಾಗಿ ಉಸಿರೆಲ್ಲ ಕಟ್ಟಿಬಿಟ್ಟಿರುತ್ತೆ. ಉಸಿರು ತಗೊಳ್ಳಿಕ್ಕೆ ಮೇಲೆ ಬರ್ತಾನೆ. ಆಮೇಲೆ ಅವ್ನಿಗೆ ಸಿಟ್ಟು ಬರುತ್ತೆ. ಅಲ್ಲ, ನಿಮಗೆ ದೇವರು ತೋರಿಸು ಅಂತಂದರೆ ನೀವೇನು ಏನು ಮಾಡ್ತಾ ಇದ್ದೀರಿ? ನೀವು ಕೊಲೆಗಾರರ, ನನ್ನ ನೀರಿನಲ್ಲಿ ಮುಳುಗಿಸಿ ನೀವು ಸಾವು ಹಿಡಿತಾ ಇದ್ದೀರಲ್ಲ ಅಂತ. ಆವಾಗ ಸ್ವಾಮಿಗಳು ಹೇಳ್ತಾರೆ, ನಿನ್ನ ಪ್ರಶ್ನೆಗೆ ಉತ್ತರ ನಾನು ಕೊಡ್ತಾ ಇದ್ದೀನಿ, ಈ ಸದ್ಯಕ್ಕೆ ನಿನಗೆ ಉತ್ತರ ಸಿಗತ್ತೆ ಅಂದರು. ಸೊ ನಿನಗೆ ನೀರೊಳಗೆ ಮುಳುಗಿದ್ದೀಯಲ್ಲ, ಮುಳುಗಿದಾಗ ನಾನು ತಲೆ ಒತ್ತಿ ಹಿಡಿದೆ, ನಿನಗೇನು ಅನ್ನಿಸ್ತಾ ಇತ್ತು? ನಿನ್ನ ಇಚ್ಛೆ ಏನಿತ್ತು? ಅವನು ಹೇಳ್ತಾನೆ, ನನಗೆ ಇಚ್ಛೆ ಏನಿದ್ದಿಲ್ಲ, ನನಗೊಂದು ದೀರ್ಘ ಶ್ವಾಸ ಬೇಕು, ಉಸಿರು ಬೇಕು. ಸೊ ನನಗೆ ಅಷ್ಟು ಸಿಕ್ಕರೆ ಸಾಕಾಗಿತ್ತು, ಅದಕ್ಕಿಂತ ಹೆಚ್ಚಿಗೆ ನನಗೇನು ಬೇಕಾಗಿರಲಿಲ್ಲ. ಅದಕ್ಕೆ ಮೇಲೆ ಬಂದ ತಕ್ಷಣ ನನಗೆ ಉಸಿರಾಡಬೇಕಾಗಿತ್ತು ಅಂತ. ಅಂದರೆ ಇದು ಉತ್ಕಟ ಇಚ್ಛೆ, ಅವನಿಗೆ ಉಸಿರು ಬೇಕು, ಅದ್ರ ಸಲುವಾಗಿ. ಅದಕ್ಕೆ ಗುರುಗಳು ಹೇಳ್ತಾರೆ, ದೇವರನ್ನು ಕಾಣಬೇಕಾದ್ರೂ ಸಹಿತ ಈಗ ಹೆಂಗೆ ನೀವು ಮುಳುಗಿದಾಗ ಉಸಿರಿನ ಸಲುವಾಗಿ ಎದ್ದಲ್ಲ, ಹಾಗೆ ಅಷ್ಟೇ ಉತ್ಕಟ ಇಚ್ಛೆ ಇರಬೇಕಾಗುತ್ತೆ. ಯಾವಾಗ ನಿನ್ನಲ್ಲಿ ದೇವರ ಬಗ್ಗೆ ಉತ್ಕಟ ಇಚ್ಛೆ ಬರುತ್ತೆ, ದೇವರು ನಿನಗೆ ದರ್ಶನ ಕೊಡ್ತಾನೆ. ಹಾಗೆ ಬರೀ ದೇವರ ದರ್ಶನ ಮಾಡೋ ಸಲುವಾಗಿ ಅಷ್ಟೇ ಅಲ್ಲ, ಯಾವುದೇ ಕೆಲಸ ನೀನು ಮಾಡ್ತಾ ಇರು, ಆ ಕೆಲಸದಲ್ಲಿ ಯಶಸ್ಸು ಸಿಗಬೇಕಾದ್ರೆ ನಿನಗೆ ಉತ್ಕಟ ಇಚ್ಛೆ ಇರಬೇಕಾಗುತ್ತೆ, ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕಾಗುತ್ತೆ. ಆವಾಗ ನಿನ್ನ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನೆಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರಿ, ಬೇರೆಯವರಿಗೂ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.